ನಮಸ್ತೆ ಎಲ್ಲರಿಗೂ. ನಾನಿವತ್ತು ಮಂಗಳೂರು ಸ್ಟೈಲಿನ ರವಾ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ತೋರಿಸ್ಕೊಡೋ ರೆಸಿಪಿಲಿ ಒಂದು ಸ್ವಲ್ಪನೂ ರವೆ ಬಿಟ್ಕೊಳೋದಿಲ್ಲ ಮತ್ತು ತುಂಬ ಕ್ರಿಸ್ಪಿಯಾಗಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1.5 kg ಬಂಡೆ ಮೀನು ತೊಗೊಂಡಿದ್ದೀನಿ. ಇವಾಗ ನಾನು ಇದನ್ನು ಈ ರೀತಿ ಮಧ್ಯದಲ್ಲಿ ಕುಯ್ಕೊಂಡು ಕಟ್ ಮಾಡ್ಕೊತೀನಿ. ನಾನಿಲ್ಲಿ ಈ ಥರ ಕಟ್ ಮಾಡ್ಕೊತೀನಿ. ಈ ಥರ ಕಟ್ ಮಾಡ್ಕೊಳೋದ್ರಿಂದ ನೀಟಾಗಿ ಖಾರ ಎಲ್ಲ ಒಳಗೆ ಹೋಗುತ್ತೆ ಮತ್ತು ಬೇಯಿಸಿದಾಗ ಅದು ತುಂಬ ಕ್ರಿಸ್ಪಿಯಾಗಿರುತ್ತೆ ಮತ್ತು ಖಾರ ಎಲ್ಲ ನೀಟಾಗಿ ಎಳ್ಕೊಳುತ್ತೆ. ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಮಧ್ಯದಲ್ಲಷ್ಟೇ ಸೈಡಲ್ಲೂ ಕಟ್ ಮಾಡ್ಕೋಬೇಕು. ಆಚೆ ಸೈಡು ಮತ್ತು ಈಚೆ ಸೈಡು ಎರಡು ಸೈಡೂ ಈ ಥರ ಲೈನ್ ರೀತಿಲಿ ಕಟ್ ಮಾಡ್ಕೋಬೇಕು. ನೋಡಿ, ಎಲ್ಲ ಮೀನನ್ನ ನಾನು ಈ ಥರ ಕಟ್ ಮಾಡಿದ್ದೀನಿ. ನೀಟಾಗಿ ಕಟ್ ಮಾಡಿದ್ದೀನಿ. ಮೂಳೆ ಇರುತ್ತಲ್ಲ, ಈ ಮೂಳೆ ಪಕ್ಕದಲ್ಲೇ ಕಟ್ ಮಾಡಿದರೆ ನೀಟಾಗಿ ಕಟ್ ಆಗುತ್ತೆ. ಈಗ ಇದಕ್ಕೆ ಖಾರ ಹಾಕೋಣ ಬನ್ನಿ. ನಾನಿಲ್ಲಿ ಒಂದು 3 ಚಮಚದಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ನೀವು ಬ್ಯಾಡ್ಗಿನಾದರೂ ತೊಗೋಬೋದು, ಕಾಶ್ಮೀರಿನಾದರೂ ತೊಗೋಬೋದು, ನಿಮಗೆ ಖಾರ ಎಷ್ಟು ಬೇಕಷ್ಟು. ಮತ್ತಿಲ್ಲಿ 1 ಚಮಚದಷ್ಟು ಅರಿಶಿನ ಪುಡಿ ಮತ್ತೊಂದು 2 ಚಮಚ ನಾನು ಉಪ್ಪನ್ನು ತಗೊಂಡಿದ್ದೀನಿ. ಮತ್ತು ಒಂದು ಅರ್ಧ ಚಮಚ ಗರಂ ಮಸಾಲ ಪೌಡರ್ನ ಹಾಕ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನಾನಿಲ್ಲಿ ಒಂದು 5 ಲೆಮನ್ ಜ್ಯೂಸನ್ನ ತೊಗೊಳ್ತಾ ಇದ್ದೀನಿ. ಇದಕ್ಕೆ ನೀವು ಫಿಶ್ ಫ್ರೈಗೆ ಎಷ್ಟು ಲೆಮನ್ ಜ್ಯೂಸ್ ಹಾಕ್ತೀರಾ ಅಷ್ಟು ರುಚಿಯಾಗಿರುತ್ತೆ. ಹಾಗಾಗಿ ಉಪ್ಪು, ಹುಳಿ, ಖಾರ ಯಾವಾಗಲೂ ಫಿಶ್ ಫ್ರೈಗೆ ಮುಂದೆನೇ ಇರಬೇಕು. ಹಾಗಾಗಿ ನಾನಿಲ್ಲಿ ಒಂದು 5 ನಿಂಬೆಹಣ್ಣು ಜ್ಯೂಸನ್ನ ರಸನ ತಗೊಂಡು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನಾನೀಗ ಫಿಶನ್ನ ತಗೊಂಡು ಅದರೊಳಗೆ ನೀಟಾಗಿ ಖಾರನೆಲ್ಲ ಹಚ್ತೀನಿ. ಒಳಗಡೆ ಮತ್ತು ಮೇಲೆ ನಾವು ಕಟ್ ಮಾಡಿರ್ತೀವಲ್ಲ ಆ ಜಾಗಕ್ಕೆಲ್ಲ ನೀಟಾಗಿ ಹೋಗೋ ಥರ ಖಾರನ ಹಚ್ಚಬೇಕು. ಇದೇ ರೀತಿ ನಾನು ಎಲ್ಲ ಫಿಶ್ಗೂ ಖಾರ ಹಚ್ಚಿ ರೆಡಿ ಮಾಡಿ ಇಟ್ಕೊತೀನಿ. ನಾನಿದನ್ನು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗೋಕ್ಕೆ ಬಿಡ್ತೀನಿ. ನೀವು ಅರ್ಧ ಗಂಟೆನಾದರೂ ಬಿಡ್ಬೋದು, ಇಲ್ಲ 1 ಡೇ ಹಚ್ಚಿಬಿಟ್ಟು ಹಾಗೆ ಫ್ರಿಜ್ಜಲ್ಲಿ ಇಟ್ಟು ನೆಕ್ಸ್ಟ್ ಡೇನೂ ಮಾಡ್ಕೋಬೋದು, ಇಲ್ಲ 1 ಅವರ್ ಆದರೂ ಬಿಡ್ಬೋದು. ನೀವೆಷ್ಟು ಮ್ಯಾರಿನೇಟ್ ಮಾಡ್ತೀರಾ ಅಷ್ಟು ರುಚಿಯಾಗಿ ಬರುತ್ತೆ ಫಿಶ್ ಫ್ರೈ. ನೋಡಿ, ಈಗ ಅರ್ಧ ಗಂಟೆ ಆಗಿದೆ, ಫಿಶ್ ಎಲ್ಲ ಮ್ಯಾರಿನೇಟ್ ಆಗಿದೆ. ಇದನ್ನು ಕರಿಯೋಕ್ಕೆ ನಾನು ರವೆ ರೆಡಿ ಮಾಡ್ಕೊತೀನಿ. ನಾನಿಲ್ಲಿ 1 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ. ಉಪ್ಪಿಟ್ಟು ರವೆ ಅಥವಾ ಸಣ್ಣ ರವೆ ಆದರೂ ಆಗುತ್ತೆ. ಇದಕ್ಕೆ 2 ಚಮಚ ಕಾರ್ನ್ಫ್ಲವರ್ನ ಹಾಕ್ಕೊತಾ ಇದ್ದೀನಿ. 1 ಚಮಚ ಸಾಲ್ಟ್ ಹಾಕ್ತಾಯಿದ್ದೀನಿ ಮತ್ತು 1 ಚಮಚ ಖಾರದ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಫಿಶ್ ತೊಗೋಬೇಕು. ಫಿಶ್ ತೊಗೊಬಿಟ್ಟು ಅದನ್ನು ಈ ರೀತಿ ಮಧ್ಯದಲ್ಲಿ ಓಪನ್ ಮಾಡ್ಕೊಬಿಟ್ಟು ಈ ರೀತಿ ಉಲ್ಟಾ ಮಗ್ಚಿಬಿಟ್ಟು ಪ್ರೆಸ್ ಮಾಡಬೇಕು. ಆವಾಗ ರವೆ ಎಲ್ಲ ಅಂಟ್ಕೊಳುತ್ತೆ. ನಂತರ ಕೈಯಲ್ಲಿ ತೊಗೊಂಡು ಮೇಲಿಂದ ಈ ರೀತಿ ಫಿಶ್ ಮೇಲೆ ಉದುರಿಸ್ಬೇಕು. ನೀಟಾಗಿ ಎಲ್ಲ ಕಡೆನೂ ಕವರ್ ಆಗೋ ಥರ ಉದುರಿಸ್ಬಿಟ್ಟು ಕೈಯಲ್ಲಿ ಪ್ರೆಸ್ ಮಾಡಬೇಕು. ಕೈಯಲ್ಲಿ ಪ್ರೆಸ್ ಮಾಡೋದ್ರಿಂದ ಸ್ವಲ್ಪ ರವೆ ಎಲ್ಲ ಅದ್ರ ಮೇಲೆ ನೀಟಾಗಿ ಅಂಟ್ಕೊಳುತ್ತೆ. ಹಾಗೆ 2 ಕಡೆನೂ ತಿರ್ಗಿಸಿ ಸ್ವಲ್ಪ ರವೆನ ಹಾಕಿಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಬೇಕು. ನಂತರ ಅದನ್ನು ಮೇಲೆ ಎತ್ಕೊಬಿಟ್ಟು ಸ್ವಲ್ಪ ಈ ಥರ ಕೊಡುಕಿ ನೋಡಬೇಕು. ಕೊಡುಕು ನೋಡಿದ ಮೇಲೆ ಮತ್ತೆ ಗೊತ್ತಾಗುತ್ತೆ ನಿಮಗೆ ಎಲ್ಲೆಲ್ಲಿ ರವೆ ಅಂಟಿಲ್ಲ ಅಂತ. ಅಲ್ಲಿಗೆ ನೀವು ಮತ್ತೆ ಸ್ವಲ್ಪ ರವೆನ ಉದುರಿಸ್ಬಿಟ್ಟು ಕೈಯಲ್ಲಿ ಪ್ರೆಸ್ ಮಾಡಿದರೆ ಅಂಟುತ್ತೆ. ನೋಡಿ, ಇವಾಗ ರವೆ ಎಲ್ಲ ನೀಟಾಗಿ ಕೋಟ್ ಆಗಿದೆ. ಅದೇ ರೀತಿ ನಾನು ಎಲ್ಲ ಫಿಶ್ಗೂ ಹಚ್ಚಿ ಇಟ್ಕೊತೀನಿ. ನಾನೀಗ ಮಿಕ್ಸ್ ಮಾಡ್ಕೊಂಡಿರೋ ರವೆ ಮಿಕ್ಸರು ಒಂದು 3 ಫಿಶ್ಶಿಗೆ 3ರಿಂದ 4 ಫಿಶ್ಶಿಗೆ ಕೋಟ್ ಆಗುತ್ತೆ. ಮತ್ತು ನಿಮ್ಮ ಹತ್ರ ಫಿಶ್ ಜಾಸ್ತಿ ಇದ್ದರೆ ನೀವು ಇದೇ ಮೆಜರ್ಮೆಂಟಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ಫಸ್ಟೇ ಒಂದೇ ಸತಿ ಎಲ್ಲ ಮಿಕ್ಸ್ ಮಾಡ್ಕೊಬೇಡಿ, ಎಲ್ಲ ಮೆತ್ತಗಾಗ್ಬಿಡುತ್ತೆ ರವೆ. ಇವಾಗ ಎಣ್ಣೆ ನೀಟಾಗಿ ಕಾದಿದೆ. ನಾನು ಅದಕ್ಕೆ ಒಂದೊಂದೇ ಫಿಶನ್ನ ಹಾಕಿಬಿಟ್ಟು 2 ಸೈಡು ನೀಟಾಗಿ ಬೇಯಿಸ್ಕೊತೀನಿ.
ಈಗ ಮೇಲ್ಗಡೆ ಅದು ಡಿಪ್ ಆಗ್ತಲ್ವಲ್ಲ, ಅದಕ್ಕೆ ಈ ಥರ ನಾನು ಸ್ಪೂನಲ್ಲಿ ಸ್ವಲ್ಪ ಎಣ್ಣೆನ ಈ ಥರ ಮೇಲ್ಗಡೆ ಹಾಕ್ಬಿಟ್ಟು ಬೇಯಿಸ್ತೀನಿ. ಆಗ ಅದು ರವೆ ಬಿಟ್ಕೊಳಲ್ಲ. ನೀವು ಫಿಶ್ ಹಾಕಿದ ತಕ್ಷಣವೇ ಫಿಶನ್ನ ಮಗ್ಸಾಕ್ಬಾರ್ದು. ಸ್ವಲ್ಪ ಹೊತ್ತು ಬಿಡಬೇಕು, ಒಂದು 5 ನಿಮಿಷ ನೀಟಾಗಿ ಅದು ಒಂದು ಸೈಡ್ ಬೇಯೋ ತನಕ ಬಿಡಬೇಕು. ಆಗ ಬಿಟ್ಟ ಮೇಲೆ ಮತ್ತೆ ನೀವು ತಿರುಗಿಸ್ಬಿಟ್ಟು ಹಾಕೋದ್ರಿಂದ ಫಿಶಲ್ಲಿ ಅಂಟಿರೋ ರವೆ ಬಿಟ್ಕೊಳೋದಿಲ್ಲ. ನೋಡಿ ಇವಾಗ ರವೆ ಫಿಶ್ ಫ್ರೈ ರೆಡಿ ಆಗಿದೆ. ಎಷ್ಟು ನೀಟಾಗಿ ಬಂದಿದೆ ನೋಡಿ, ಕ್ರಿಸ್ಪಿಯಾಗಿ, ಮತ್ತು ರವೆ ಎಲ್ಲ ಒಂದು ಸ್ವಲ್ಪನೂ ಬಿಟ್ಕೊಂಡಲೇ ಎಷ್ಟು ನೀಟಾಗಿ ಬಂದಿದೆ. ಇದು ತಿನ್ನೋಕ್ಕಷ್ಟು ರುಚಿಯಾಗಿರುತ್ತೆ ಮತ್ತು ತುಂಬ ಕ್ರಿಸ್ಪಿಯಾಗಿರುತ್ತೆ. ಇದೇ ರೀತಿ ನಾನು ಎಲ್ಲ ಫಿಶನ್ನು ಫ್ರೈ ಮಾಡ್ಕೊತೀನಿ. ನಾನಿಲ್ಲಿ ಒಂದು ಸತಿ 4 ಫಿಶ್ನ ರವಾನ ಹಚ್ಚಿಟ್ಕೊಂಡಿದ್ದೆ, ಹಾಗಾಗಿ ನಾನು ಒಂದೊಂದೇ ಫಿಶನ್ನ ಫ್ರೈ ಮಾಡಿಟ್ಕೊತಾ ಇದ್ದೀನಿ. ನೋಡಿ, ನಾನು 3 ಫಿಶನ್ನು ಬೇಯಿಸಿದ್ದೀನಿ, ಒಂದು ಸ್ವಲ್ಪನೂ ರವೆ ಬಿಟ್ಕೊಂಡಿಲ್ಲ. ಎಷ್ಟು ನೀಟಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಿದ್ರಲ್ಲ. ರವೆ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ. ಈ ರೆಸಿಪಿ ನೀವು ಕೂಡ ಮನೇಲಿ ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ನಾನು ತೋರಿಸ್ಕೊಟ್ಟಿದ್ದು ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.